ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ ಸರ್, ದೆಹಲಿಗೆ ಬಂದಿದ್ದೀರಾ. ನಾಳೆ ಸಂಸದೀಯ ಮಂಡಳಿ ಸಭೆ ಸಹಿತ ಇದೆ. ಸಂಸದರ ಜೊತೆನೂ ಸಹಿತ ಸಭೆ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂಥಕ್ಕಿಂತ ಈ ಬಾರಿ ಸಚಿವ ಸ್ಥಾನ ಸಂಪುಟದ ಸೇರ್ತೀರಾ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. ನಾನು ಮತ್ತೊಮ್ಮೆ ನಮ್ಮ ಮಾಧ್ಯಮದ ಮುಖಾಂತರ 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇವತ್ತು ದೆಹಲಿಗೆ ಬರೋ ರೀತಿಯಲ್ಲಿ ಇದು ನನಗೆ ಆಶೀರ್ವಾದ ಮಾಡಿದಂಥ ಕ್ಷೇತ್ರದ ಮತದಾರ ಬಂಧುಗಳಿಗೆ, ಕಾರ್ಯಕರ್ತರಿಗೆ ತಮ್ಮ ಮುಖದಲ್ಲಿ ಮತ್ತೊಮ್ಮೆ ನಾನು ಕೃತಜ್ಞತೆ ತಿಳಿಸ್ತೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ನಾಳೆ ಬೆಳಗ್ಗೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಸಂಸತ್ ಸದಸ್ಯರು ಕೂಡ ಇವತ್ತು ರಾತ್ರಿ ಒಳಗೆ ದೆಹಲಿಯನ್ನು ಬರಬೇಕು ಅಂತೇಳಿ ಒಂದು ಪಕ್ಷದ ಒಂದು ಸಂದೇಶ ಇತ್ತು. ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ, ರಾಜಕಾರಣಿಗಳಿಗೆ ಒಂದು ಚುನಾಯಿತ ಪ್ರತಿನಿಧಿಗಿಂತ ದೊಡ್ಡ ಸ್ಥಾನ ಯಾವುದೂ ಕೂಡ ಇಲ್ಲ. ಹಾಗಾಗಿ ಇವತ್ತು ನನಗೆ 4ನೇ ಬಾರಿಗೆ ಇವತ್ತು ಸಂಸತ್ ಆಶೀರ್ವಾದ ಮಾಡಿದಾಗ ನನಗೆ ತೃಪ್ತಿ ಇದೆ. ಇದ್ರ ಮೇಲೆ ಪಕ್ಷ ಏನು ಜವಾಬ್ದಾರಿ ತೆಗೆದುಕೊಂಡ್ರು, ಏನೇನು ಕೊಡ್ತಾ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆದರೆ ಈ ಬಾರಿ ನಂದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ಯಾಕೆಂದರೆ ಮಲೆನಾಡು ಅನೇಕ ಸಮಸ್ಯೆಗಳನ್ನು ಸುಳಿಯಲ್ಲಿ ಸಿಕ್ಕಾಕೊಂಡು ಶಾಶ್ವತವಾದಂಥ ಪರಿಹಾರ ಸಿಗಬೇಕಾಗಿದೆ. ಅದು ಶರಾವತಿ ಇರ್ಬೋದು, ಅದು ಬಗೂರುಕುಂ ಇರ್ಬೋದು, ಈ ರೀತಿ ಅನೇಕ ಶಾಶ್ವತವಾದಂಥ ಅದು ವಿಚಾರಗಳ ಬಗ್ಗೆ ಈ ಬಾರಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಆ ದಿಕ್ಕಲ್ಲಿ ನನ್ನ ಆದ್ಯತೆ ಈ ಬಾರಿ ಒಂದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುವಂಥ ವಿಚಾರಗಳು ಇರ್ಬೋದು. ಇಂಡಸ್ಟ್ರಿಯಲೈಸೇಷನ್ ಆಗಲಿಕ್ಕೆ ಅವತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಶುರುವಾದಂಥ ಎಲ್ಲ ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ, ರೀಸ್ಟಾರ್ಟ್ ಆಗಬೇಕಾಗಿದೆ. ಈ ರೀತಿ ಅನೇಕ ಸವಾಲುಗಳನ್ನು ಇಟ್ಕೊಂಡು ಜನ ಇವತ್ತು ಆಶೀರ್ವಾದ ಮಾಡಿದಾಗ ಅವರ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡಬೇಕು ನನ್ನ ಕರ್ತವ್ಯ ಇದೆ. ಆ ದಿಕ್ಕಲ್ಲಿ ನನ್ನ ಯೋಗ ಇವತ್ತು, ಯಾಕೆಂದರೆ ಸ್ವಾತಂತ್ರ್ಯ ನಂತರ ಒಂದು ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷ 3ನೇ ಬಾರಿಗೆ ಸತತವಾಗಿ NDA BJPಯ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಹಾಗೆ ನಂಗೆ ವಿಶ್ವಾಸ ಇದೆ, ಅವರ ಸಹಕಾರದಿಂದ ನನ್ನ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ, ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಒಂದು ಸೇತುವೆಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ಸರ್. ಕಳೆದ ಬಾರಿ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಅಂದ್ರೆ ಸಚಿವ ಸಂಪುಟಕ್ಕೆ ಸೇರ್ತಾರೆ, ಹಾಗೆ ಹೋಯ್ತು, ಇವೆಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಕಳೆದ 5 ವರ್ಷದಲ್ಲಿ ಅದು ಆಗ್ಲಿಲ್ಲ. ಈ ಬಾರಿ ನಿರೀಕ್ಷೆ ಇಟ್ಕೋಬಹುದಾ ಸರ್? ನನ್ನಂತ ಎಷ್ಟೋ ಜನ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾನು ಒಬ್ಬ ಅದಲ್ಲಿ ಕಾರ್ಯಕರ್ತ. ಅಲ್ಲಿ ಎಲ್ಲರೂ ಮೀರಿ ನನಗೆ ಈ ಸತಿ 4ನೇ ಬಾರಿ ಸ್ಪರ್ಧೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಾಗ ಅದ್ರ ಬಗ್ಗೆ ನಂಗೆ ತೃಪ್ತಿ ಇದೆ ಸರ್. ಹಾಗಾಗಿ ಮುಂದಿನ ಆಗೋಗಳ ಬಗ್ಗೆ ಈಗ ನಾವು ಯಾರು ಕೂಡ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪಕ್ಷ ಇವತ್ತು ಏನು ಕೊಟ್ಟು ನಂಗೆ ಸಂತೃಪ್ತಿ ಇದೆ. ಮುಂದೆ ಪಕ್ಷ ಏನಾದರೂ ಇನ್ನೊಂದು ಜವಾಬ್ದಾರಿಗಳನ್ನ ಹೆಚ್ಚಿಗೆ ಕೊಟ್ಟಾಗ ಅದನ್ನು ಕೂಡ ನಿಭಾಯಿಸುವಂಥ ಶಕ್ತಿ ದೇವರು ನಂಗೆ ಕೊಟ್ಟಿದ್ದಾನೆ, ಮಾಡ್ಕೊಂಡು ಹೋಗುವಂಥ ಪ್ರಯತ್ನ. ನಿಮ್ಮ ಅಭಿಪ್ರಾಯ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.